ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಕೆಲವು ದಿನಗಳಿಂದ ಕ್ಲೇಮ್ ಮಾಡ್ತಾರೆ, ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ನಾನೇ ಲೀಡರು, ನನ್ನ ನಾಯಕತ್ವನೇ ಇರುತ್ತಂತೆ. ಮತ್ತೊಂದು ಕಡೆ ಈ ಬಿಜೆಪಿ ಎಲ್ಲೋ ಒಂದ್ ಕಡೆ ಹತ್ರ ಆಗ್ತದೆ ಅಂತ ಅಮಿತ್ ಶಾ ಅವ್ರ ಜೊತೆಗೆ ನಿನ್ನೆ ಕಾರ್ಯಕ್ರಮಕ್ಕೆ ಕೂತರು, ಅದು ಕೂಡ ಬಹಳ ಚರ್ಚೆ ಆಗ್ತದೆ. ಇದು ಅವರ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಮತ್ತು ಈ ದೇಶ ಅಂದ್ರೆ ಹಿಂದೂಗಳ ದೇಶ ಇದು. ಬಹುಶಃ ಇಡೀ ಜಗತ್ತಿನಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ದೇಶ ಮತ್ತು ಹಿಂದೂ ರಾಷ್ಟ್ರ ಅಂತ ಹೇಳಿ ಒಂದು ಪರಂಪರೆ ಇದೆ. ಹೀಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ, ಹಿಂದುತ್ವದ ಬಗ್ಗೆ ಮಾತಾಡಲಿಕ್ಕೆ ಇದು ಎಲ್ಲಿ ಅಡ್ಡಿ ಬರಬಾರ್ದು. ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನವ್ರು ಇರ್ಬೋದು, ಆದರೆ ಅವ್ರ ನಡವಳಿಕೆ ಮತ್ತೊಂದೆಲ್ಲ ಹಿಂದುತ್ವದ ಅಡಿಯಲ್ಲಿ ಇರುವಂಥ ವ್ಯವಸ್ಥೆ ನಾವು ನೋಡ್ತೀವಿ. ಯಾವುದೇ ಹಿಂದೂಗಳ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಹೀಗಾಗಿ ಅದನ್ನ ಅವರು ಬೇರೆ ಅರ್ಥದಲ್ಲಿ ಕಾಂಗ್ರೆಸ್ಸಿನ ನಾಯಕರು ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಹೀಗಾಗಿ ಇವತ್ತು ಯಾವುದೇ ಪಕ್ಷದಲ್ಲಿ ಇವನ್ ಕಮ್ಯುನಿಸ್ಟರು, ಎಷ್ಟೋ ಜನ ಕಮ್ಯುನಿಸ್ಟರು ಅಲ್ಲಿ ಕೇರಳದಲ್ಲಿ ಹಿಂದೂ ದೇವಾಲಯಗಳು ಹೋಗ್ತಾರೆ. ಹಿಂದೆ ಹಿರಿಯ MS ನಂಬೂದಿರಿಪಾದ್ ಅವರು ತಮ್ಮ ಧರ್ಮಪತ್ನಿ ಜೊತೆ ದೇವಾಲಯಕ್ಕೆ ಹೋಗಿದ್ದು ನೋಡಿದ್ವಿ. ಕಮ್ಯುನಿಸ್ಟ್ ಯಾವಾಗಲೂ ದೇವರು ದೇವಸ್ಥಾನ ಮತ್ತೊಂದು ಈ ಸಂಸ್ಕೃತಿ ಬಗ್ಗೆ ವಿರುದ್ಧ, ಭಾರತದ ಸಂಸ್ಕೃತಿ ಬಗ್ಗೆ ವಿರುದ್ಧ ಇದ್ದಂಥವ್ರು. ಅವರು ಸಹಿತ ತಮ್ಮ ಕುಟುಂಬದ ಸದಸ್ಯ ಜೊತೆ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡಿದ್ದು ನಾವು ನೋಡ್ತೀವಿ. ಹೀಗಾಗಿ ಈಗ ಇದ್ರ ಬಗ್ಗೆ ಬಹಳ ಚರ್ಚೆ ಮಾಡುವಂಥದ್ದು ಅವಶ್ಯ ಇಲ್ಲ. ಎಷ್ಟೋ ಜನ ಕಾಂಗ್ರೆಸ್ ಅವರು ಇವತ್ತು ಎಷ್ಟು ಜನ ಕಾಂಗ್ರೆಸ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದಿಲ್ಲ, ಎಷ್ಟು ಜನ ಕಾರ್ಯಕರ್ತರು ಹೋಗಿ ಬಂದಿಲ್ಲ. ಹೀಗಾಗಿ ಈ ರಾಜಕಾರಣಕ್ಕೆ ಮತ್ತು ಇದಕ್ಕೆ ನಮ್ಮ ಧರ್ಮದ ಆಚರಣೆಗೆ ಒಂದಕ್ಕೊಂದು ತಳಕು ಹಾಕುವಂಥ ಅವಶ್ಯಕತೆನೇ ಇಲ್ಲ. ಅದು ಇನ್ನು ಡಿ ಕೆ ಶಿವಕುಮಾರ್ ಆ ರೀತಿ ಮಾಡಿದ್ರು ಬಿಟ್ಟಿದ್ರು ಅನ್ನುವಂಥದ್ದು ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ.